ಈ ಚಳಿಗಾಲದಂತೂ ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಅಥವಾ ಮನೇಲಿ ಯಾರಾದರೂ ಆಫೀಸ್ಗೆ ಹೊರಡೋ ಅಷ್ಟೊತ್ತಿಗೆ ತಿಂಡಿ ಮಾಡೋದಂತೂ ತುಂಬಾ ಕಷ್ಟದ ಕೆಲಸ ಅನಿಸುತ್ತೆ. ಅಂದರೆ ಸಖತ್ ಚಳಿ ಇರುತ್ತಲ್ವ, ಹಾಗಾಗಿ ಫಟಾಫಟ್ ಅಂತ ಒಂದು ರೈಸ್ ಐಟಮು ಹೇಗೆ ಬೇಗ, ಅದು ಕುಕ್ಕರಲ್ಲಿ 1 ಪಾಟ್ ರೈಸ್ ಅಂತ ಹೇಳ್ತಾರಲ್ಲ ಹಾಗೆ ಕುಕ್ಕರಲ್ಲಿ ಹೇಗೆ ಈಸಿಯಾಗಿ ಬೇಗ ಮಾಡೋದು ಅಂತ ಇವತ್ತು ನಾನು ನಿಮಗೆ ದಮ್ ವಾಂಗಿಬಾತ್ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡೋದು ಏಕೆ, ಈ ದಮ್ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ರಿಗೂ, ವೀಣಾ ಮಹೇಂದ್ರ ವ್ಲಾಗ್ಸ್ಗೆ ಸ್ವಾಗತ. ನಾನು ಈ ಹಿಂದೆನೇ ಒಂದು ವಿಡಿಯೋ ಹಾಕಿದ್ದೀನಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ. ಅಂದರೆ ಅದರಲ್ಲಿ ರೈಸ್ ಸಪ್ರೇಟಾಗಿ ಮಾಡಿಕೊಂಡು, ಗೊಜ್ಜು ಸಪ್ರೇಟಾಗಿ ಮಾಡಿಕೊಂಡು, ಅದ್ರ ಜೊತೆಗೆ ವಾಂಗಿಬಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪೌಡ್ರ್ ಮಾಡೋದು ತೋರಿಸ್ಕೊಡ್ತಾ ಇಲ್ಲ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಪೌಡ್ರ್ ಅದೇ ರೀತಿ ಫಾಲೋ ಮಾಡಿ ಮಾಡ್ಕೋಬಹುದು. ನೋಡಿ, ಇವಾಗ ವಾಂಗಿಬಾತ್ಗೆ ಏನೇನು ಸಾಮಾನು ಬೇಕು ಅಂತೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಎಲ್ಲ ಒಂದು ಸತಿ ರೆಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮತ್ತು ಹೆಚ್ಕೊಂಡಿರುವ 1-2 ಈರುಳ್ಳಿ, ಹಾಗೆಯೇ ಮಸಾಲೆ ಸಾಮಾನು, ಪಲಾವ್ ಎಲೆ, ಚಕ್ಕೆ, ಲವಂಗ ಇದೆಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ kg ಅಕ್ಕಿನ ಒಂದು 20 ನಿಮಿಷ ನೆನೆಸಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ kgಗೆ ಒಂದು 3-4 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಮತ್ತು ನಾನು ಇಟ್ಕೊಂಡಿರುವ ಸಾಮಾನು ಅಂದರೆ ರೆಡಿ ಇಟ್ಕೊಂಡಿದ್ನಲ್ಲ, ಇವಾಗ ಒಂದೊಂದಾಗಿ ಹಾಕ್ಕೊಂಬರೋಣ. ಫಸ್ಟ್ ನಾನು ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ನೋಡಿ, ಇವಾಗ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಮಸಾಲೆ ಸಾಮಾನು, ನೋಡಿ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಕೂಡ ಹಾಕ್ಕೋತಾ ಇದ್ದೀನಿ. ನೀರು ಸಮೇತ ಹಾಕಬಾರ್ದು, ಆ ನೀರು ಹಾಗೆ ಇಟ್ಕೊಂಡು ಆಮೇಲೆ ಅದನ್ನು ಇದಕ್ಕೆ ಹಾಕ್ಬೋದು. ಸದ್ಯಕ್ಕೆ ನಾನು ಬರೀ ಅದನ್ನು ಮಸಾಲೆ ಸಾಮಾನು ಹಾಕ್ಕೊಂಡೆ. ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡ್ರೆ ತುಂಬಾ ಸಿಡಿಯುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಆ ಮಸಾಲೆ ಸಾಮಾನು ಹಾಕ್ಕೊಂಡಿರೋದು. ಇವಾಗ ನೋಡಿ, ಹೆಚ್ಚಿಟ್ಕೊಂಡಿರುವ ಟೊಮೊಟೊ ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನಾನು ಶುಂಠಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ನೀವು ಪೇಸ್ಟ್ ಸಹ ಬೇಕಾದರೆ ಮಾಡ್ಕೊಂಡು ಹಾಕ್ಕೋಬೋದು. ಇವಾಗ ನಾನು ಹೆಚ್ಚಿಟ್ಕೊಂಡಿರುವ ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಈ ಕಲರು ಅಂದರೆ ಈ ಥರ ಕಲರ್ ಇರೋ ಬದನೆಕಾಯಿ, ಕಪ್ಪು ಬದನೆ ಹಾಕ್ಕೋಬೇಕು. ಇಲ್ಲ ಅಂದರೆ ಬೇರೆದೂ ಹಾಕ್ಕೋಬೋದು, ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಬರುತ್ತೆ. ನೋಡಿ, ಇವಾಗ ಬದನೆಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಹೀಗೆ ಸ್ವಲ್ಪ ಬದನೆಕಾಯಿ ಎಲ್ಲ ಬೇಯಬೇಕಾಗತ್ತಲ್ಲ, ಸೊ ಹಾಗಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಉಪ್ಪೆಲ್ಲ ಹಿಡ್ಕೊಳ್ಳೋಕ್ಕೆ ಬಿಟ್ಬಿಡೋಣ. ನಾನು ಮುಂಚೆನೇ ಹಿಂದಿನ ದಿವಸ ಬಟಾಣಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ, ಅಂದರೆ ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಕೂಡ ಇದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೀವು ಇವಾಗಂತೂ ಅವರೆಕಾಯಿ ಸೀಸನ್ನು, ಬಟಾಣಿ ಮತ್ತು ಇನ್ನೂ ಕಾಳುಗಳು ಅಂದರೆ ತೊಗರಿಕಾಯಿ ಕೂಡ ಸಿಗ್ತಾಯಿದೆ, ನೀವು ಯಾವುದೇ ಕೂಡ ಬಳಸ್ಕೋಬೋದು. ನನಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಾಡೋಣ ಅಂತ. ಅಂದರೆ ಒಂದು ಬಿಡಿಸಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಹಿಂದಿನ ದಿನ ರಾತ್ರಿ ಬಟಾಣಿ ನೆನೆಸಿ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಬಟಾಣಿನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ. ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಕೂಡ ಸೇರಿಸ್ಕೊಂಡೆ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ನಾನಿಲ್ಲಿ ಏನಕ್ಕೆ ಇದು ವಾಂಗಿಬಾತ್ ಪೌಡ್ರ್ ತೋರಿಸಿಲ್ಲ ಅಂದರೆ, ಒಂದು ವಿಡಿಯೋದಲ್ಲಿ ಈಗಾಗಲೇ ಹಾಕಿದ್ದೀನಿ. ನಾನು ಆಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ,
ಅದರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ರೆಸಿಪಿ ಬೇಕು ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಒಂದೆರಡು ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಅರ್ಧ KGಗೆ ಅಕ್ಕಿಗೆ ಅದೆರಡಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಚೂರು ಒಂದು 1/4 ಗ್ಲಾಸ್ ಕಮ್ಮಿ ಹಾಕ್ಕೊಂಡ್ರು ನಡೆಯುತ್ತೆ, ತುಂಬ ಉದುದ್ರು ಬೇಕು ಅಂತಂದರೆ. ಬೈ ಚಾನ್ಸ್ ಯಾರಾದರೂ ಪಾತ್ರೆಯಲ್ಲೇ ಮಾಡ್ತಿದ್ರೆ ಇನ್ನೊಂದು 2 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಅಂದರೆ ಒಂದು 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಸಾಕು ಕುಕ್ಕರ್ಗೆ. ಆದರೆ ಪಾತ್ರೆಯಲ್ಲಿ ಮಾಡ್ತಿದ್ರೆ ಇನ್ನೊಂದು 2 ಗ್ಲಾಸ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನೋಡಿ, ಒಂದು ಕುದಿ ಬಂದಮೇಲೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಉದುದ್ರಾಗಿ ಇರುವ ವಾಂಗಿಬಾತ್, ದಮ್ ವಾಂಗಿಬಾತ್ ರೆಡಿ ಆಗೋಗುತ್ತೆ. ದಮ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಇದು ಕುಕ್ಕರಲ್ಲಿ ಅಂದರೆ ಒಂಥರ ಹಬೆಯಲ್ಲಿ ಬೇಯಿಸ್ತಾ ಇದ್ದೀವಲ್ಲ, ರೈಸ್ ಸಪ್ರೇಟಾಗಿ ಮತ್ತು ಗೊಜ್ಜು ಸಪ್ರೇಟಾಗಿ ಮಾಡಿ ಕಲಿಸ್ಕೊಳ್ಳೋದು. ಬಟ್ ಇದು ಸ್ವಲ್ಪ ನಾನು ಹೇಳ್ದಂಗೆ ಈಸಿ ಆಗುತ್ತೆ. 1 ಪಾಟ್ ರೈಸ್ ರೆಸಿಪೀಸ್ ಎಲ್ಲ ಹೇಗೆ ಇವಾಗ ಮಾಡ್ತೀವೋ ಹಾಗೆ ಬೆಳಗ್ಗೆ ಹೊತ್ತು, ಅದು ಚಳಿಗಾಲದಲ್ಲಂತೂ ಒಂದು ಸ್ವಲ್ಪ ಬೇಗ ಮುಗ್ದೋಗುತ್ತೆ ಕೆಲಸ. ಹಾಗಾಗಿ ನಾನು ಈ ರೆಸಿಪಿ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕುಕ್ಕರು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ 2 ವಿಸಿಲ್ಲು ಕೂಗಾಯಿತು. ಇದು ವಿಸಿಲ್ಲು ಅಂದರೆ ಆ ಹಬೆಲ್ಲ ಹೋಗೋಕ್ಕೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದು ಬಿಟ್ಟಾದ್ಮೇಲೂ ಒಂದು 5-10 ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಈ ಥರ ಚೆನ್ನಾಗಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಉದುದ್ರಾಗಿದೆ ಅಲ್ವಾ, ಒಂಚೂರು ಗಂಜಿ ಕಟ್ಟಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಚಳಿಗಂತೂ ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸಿಗೆ ತೊಗೊಂಡು ಹೋದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರೋ ಅವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಾಮಾನ್ಯವಾಗಿ ಪಲಾವು ಆ ಥರ ಐಟಮ್ಸ್ ಹೇಗೆ ಮಾಡ್ತೀವೋ ಸೇಮ್ ಹಾಗೆ ಇದು ದಮ್ ವಾಂಗಿಬಾತ್. ಅಂದರೆ ತುಂಬಾ ಫಂಕ್ಷನ್ಸಲ್ಲಿ ಈ ಥರ ಮಾಡೋದು ನೋಡಿರ್ತೀವಿ. ಅಂದರೆ ಮದುವೆ ಅಥವಾ ಎಂಗೇಜ್ಮೆಂಟು ಅಥವಾ ಹಬ್ಬಗಳಲ್ಲಿ ಈ ಥರ ಮಾಡ್ತಾರೆ. ಕರ್ನಾಟಕದ ಫೇಮಸ್ ರೆಸಿಪಿಗಳಲ್ಲಿ ಇದು ಕೂಡ ಒಂದು. ನೋಡಿ, ಇವಾಗ ಬಡಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.